ನೀವು ನೋಡ್ತಾ ಇರೋ ಗೋಪುರ ಬಂದು ಯಥೋತ್ತಕಾರಿ ಸ್ವಾಮಿ ದೇವಸ್ಥಾನ. ಇದು 51ನೇ ದಿವ್ಯ ದೇಶ ಆಗಿದೆ. ಇಲ್ಲಿ 4000 ದಿವ್ಯ ಪ್ರಬಂಧಗಳನ್ನು ಹಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಹಾಗೆ ಇಲ್ಲಿ ರಂಗನಾಥ ಸ್ವಾಮಿನ ಸೊನ್ನವನ್ನ ಸೇದ ಪೆರುಮಾಳ್ ಅಂತಲೂ ಕರೀತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಈ ರಾಜಗೋಪುರ ಇದೇ ಯಥೋತ್ತಕಾರಿ ದೇವಸ್ಥಾನ. ಇದನ್ನು ತಿರುವೆಕ್ಕ ಅಂತಲೂ ಕರೀತಾರೆ. ಈ ದೇವಸ್ಥಾನ ಪುರಾಣ ಪ್ರಸಿದ್ಧ ಆಗಿದೆ. ಯಾಕೆ ಅಂದರೆ ತಿರುಮಲೇಶೆ ಆಳ್ವಾರ್ಗೋಸ್ಕರ ರಂಗನಾಥ ತನ್ನ ದಿಕ್ಕನ್ನೇ ಬದಲಾಯಿಸಿ ಮಲಗಿದ್ದಾರೆ. ಎಂಥ ಅದ್ಭುತ ಅಲ್ವಾ? ಮತ್ತೊಂದು ಘಟನೆ, ಇಲ್ಲಿ ಬ್ರಹ್ಮದೇವರ ಪ್ರಾರ್ಥನೆಗೆ ಓಡಿ ಬಂದ ರಂಗನಾಥ ವೇಗವತಿ ನದಿಗೆ ಅಡ್ಡವಾಗಿ ಮಲಗಿದ್ದಾರೆ. ಈ ದೇವಸ್ಥಾನ ಚಿನ್ನ ಕಾಂಚೀಪುರಂನಲ್ಲಿರುವ ತಿರುಕಚ್ಚಿನಂಬಿ ರಸ್ತೆಯಲ್ಲಿ ನಾವು ನೋಡಬಹುದು. ಈ ದೇವಸ್ಥಾನದ ಇತಿಹಾಸ ತಿಳಿದುಕೊಳ್ಳೋಣ. ಬ್ರಹ್ಮದೇವರು ಅಶ್ವಮೇಧ ಯಾಗಕ್ಕೆ ತೊಂದರೆಯಾಗದಿರಲು ಮಹಾವಿಷ್ಣುವನ್ನು ಕರೆದರು. ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿಯು ಯಾಗವನ್ನು ತಡೆಯಲು ಆನೆಯನ್ನು ಕಳಿಸ್ತಾರೆ. ಮತ್ತೊಂದು ಬಾರಿ ಕಾಳಸರ್ಪಗಳನ್ನ ಕಳಿಸ್ತಾರೆ. ಆಗ 8 ಕೈಯಾದ ಅಷ್ಟಭುಜ ಪೆರುಮಾಳ್ ಬಂದು ತಡಿತಾರೆ. 3ನೇ ಬಾರಿ ಸರಸ್ವತಿ ಈ ಜಾಗವನ್ನು ಪೂರ್ತಿ ಕತ್ತಲಾಗಿ ಮಾಡ್ತಾರೆ. ಆಗ ವಿಷ್ಣು ದೀಪವಾಗಿ ದೀಪ ಪ್ರಕಾಶನಾಗಿ ಬೆಳಕು ಕೊಡ್ತಾನೆ. ಸರಸ್ವತಿಯು ನದಿಯ ರೂಪದಲ್ಲಿ ವೇಗವಾಗಿ ಯಾಗದ ವೇದಿಕೆಯು ಕೊಚ್ಚಿಕೊಂಡು ಹೋಗುವಂತೆ ಹರಿಯುತ್ತಾಳೆ. ಇದಕ್ಕೆ ರಂಗನಾಥ ಅಣೆಕಟ್ಟಾಗಿ ಶಯನಿಸುತ್ತಾನೆ. ಇಲ್ಲಿ ರಂಗನಾಥರಿಗೆ 5 ಜನ ಆಳ್ವಾರ್ಗಳಿಂದ ಮಂಗಳಾಶಾಸನ ಮಾಡಲಾಗಿದೆ. ಪೇಯಾಳ್ವಾರ್, ತಿರುಮಲೇಶೆ ಆಳ್ವಾರ್, ನಮ್ಮಾಳ್ವಾರ್, ಪೊಯ್ಗೆಯಾಳ್ವಾರ್, ತಿರುಮಂಗೈಯಾಳ್ವಾರ್. ಇಲ್ಲಿರೋ ರಂಗನಾಥ ಸ್ವಾಮಿನ ಸುಲಭವಾಗಿ ಒಲಿಸ್ಕೋಬೇಕಂದ್ರೆ ಹೂಗಳಿಂದ ಅರ್ಚನೆ ಮಾಡಿದ್ರೆ ಸಾಕು ಅಂತ ಆಳ್ವಾರ್ಗಳೇ ಹೇಳಿದ್ದಾರೆ. ಇಲ್ಲಿರೋ ವಿಮಾನ ಗೋಪುರವನ್ನು ವೇದಸಾರ ವಿಮಾನ ಅಂತ ಕರೀತಾರೆ. ಶ್ರೀಮತೆ ರಾಮಾನುಜಾಯ ನಮಃ. ಆಳ್ವಾರ್ ಎಂಪೆರುಮಾನಾರ್ ಪೆರುಮಾಳ್ ತಿರುವಡಿಗಳೇ ಶರಣಂ. ನಾವಿವತ್ತಿರೋದು ಕಾಂಚೀಪುರ ಯಥೋತ್ತಕಾರಿ ಪೆರುಮಾಳ್ ದೇವಸ್ಥಾನದಲ್ಲಿ. ಇದು 108 ದಿವ್ಯ ದೇಶಮಲ್ಲಿ ಇದು ಒಂದು ದಿವ್ಯ ದೇಶಮು. ಇಲ್ಲಿ ಬ್ರಹ್ಮದೇವರು ಅಶ್ವಮೇಧ ಯಾಗ ಮಾಡ್ತಿರ್ತಾರೆ. ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಸರಸ್ವತಿ ದೇವಿ ಆಗಿರ್ತಕ್ಕಂಥ ಧರ್ಮಪತ್ನಿನ ಕರ್ಕೊಂಬಂದು ಯಾಗ ಮಾಡಬೇಕು. ಆದರೆ ಅವರು ಗಾಯತ್ರಿ ಸಾವಿತ್ರಿ ದೇವಿನ ಕರ್ಕೊಂಬಂದು ಅಶ್ವಮೇಧ ಯಾಗ ಮಾಡ್ತಾರೆ. ಅದನ್ನು ತಡೆಯೋದಕ್ಕೋಸ್ಕರ ಸರಸ್ವತಿಗೆ ಕೋಪ ಬಂದು ಅವಳೇ ಇಲ್ಲಿ ವೇಗವತಿ ನದಿಯನ್ನು ಹೆಸರು ರೂಪದಲ್ಲಿ ಹರ್ಕೊಂಡು ಯಾಗ ಪೂರ್ತಿ ಹಾಳು ಮಾಡಿಬಿಡ್ತಾಳೆ. ಸೊ ಆವಾಗ ಬ್ರಹ್ಮದೇವರು ಮಹಾವಿಷ್ಣುನ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ಬಂದು ಇಲ್ಲಿ ಅಣೆಕಟ್ಟಾಗಿ ಮಲ್ಕೊಂಡ್ಬಿಡ್ತಾನೆ. ಈ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿ ಥರ ಅಣೆಕಟ್ಟಾಗಿ ಮಲ್ಕೊಂಡ್ಬಿಡ್ತಾನೆ. ಒಳಗಡೆ ಮೂಲ ದೇವರು ರಂಗನಾಥ ಸ್ವಾಮಿ ಮಲಗಿದಾನೆ ಆದಿಶೇಷನ ಮೇಲೆ. ಕಾಲು ಪಾದ ಹತ್ರ ಸರಸ್ವತಿ ದೇವಿ ಕೂತಿದ್ದಾಳೆ. ಯಾಕೆ ಅಂದರೆ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಜಗಳ ಆಡಿದಾಗ ಅವರಿಬ್ಬರಿಗೂ ಉಪಶಮನ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಅವರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಸ್ವಾಮಿ ನಾರಾಯಣ ಇಲ್ಲಿ ಮಲ್ಕೊಂಡು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಕಣಿಗಣ್ಣ ಅಂತ. ಆ ಕಣಿಗಣ್ಣನಿಗೆ ಈ ರಾಜ್ಯದಲ್ಲಿ ಇರೋ ರಾಜ ನನ್ನ ಮೇಲೆ ಹಾಡು ಹೇಳಬೇಕು ಅಂತ ಕೇಳ್ತಾನೆ. ಸೊ ಅವಾಗ ಅವನು ನಾನು ಪರಮಾತ್ಮನ ಬಿಟ್ಟು ನರಮನುಷ್ಯರಿಗೆ ಹಾಡು ಹೇಳಲ್ಲ ಅಂತ ಅಂದಾಗ ಊರು ಬಿಟ್ಟು ಆಚೆ ಹೋಗು ನೀನು ಅಂತಾನೆ. ಕಣಿಗಣ್ಣ 2 ವಾರ ಹೊರಟ್ಬಿಡ್ತಾರೆ. ಸ್ವಾಮಿ ನನಗೇನು ಕೆಲಸ ಇಲ್ಲಿ ಅಂತ ಆದಿಶೇಷನ ಚಾಪೆಯಾಗಿ ಸುತ್ಕೊಂಡು ಅವರು ಹೊರಟುಬಿಡ್ತಾನಂತೆ. ಸೊ ಆಮೇಲೆ ಜನ ಊರೆಲ್ಲ ಖಾಲಿ ಇದೆಯಪ್ಪ ಬಿಕ್ಕು ಅಂತ ಇದೆ, ಪರಮಾತ್ಮ ಇಲ್ಲ ಅಂದರೆ ಹೇಗೆ ಅಂತ ರಾಜನ ಹತ್ರ ಮೊರೆ ಇಟ್ಟಾಗ ರಾಜ ನಾನು ಮಾಡಿ ತಪ್ಪಾಯ್ತಪ್ಪ ನೀವು ತಿರುಗಿ ಬನ್ನಿ ಅಂತ ಅಂದಾಗ ಕಣಿಗಣ್ಣ ಇವರೆಲ್ಲ ವಾಪಸ್ ಬಂದ ತಕ್ಷಣ ಸ್ವಾಮಿ ನೀನು ಇಲ್ಲೇ ಮಲ್ಕೊಬಿಡಪ್ಪ ಅಂತಾನಂತೆ. ಸ್ವಾಮಿ ಆಗ ಮಲ್ಕೊಳ್ಳೋ ಒಂದು ಆತರದಲ್ಲಿ ಕಾಲಿಟ್ಕೊಳ್ಳೋ ಜಾಗದಲ್ಲಿ ಮುಖ ಇಟ್ಕೊಂಡ್ಬಿಡ್ತಾನೆ, ಆ ಮುಖ ಇಟ್ಕೊಳ್ಳೋ ಜಾಗದಲ್ಲಿ ಕಾಲು ಇಟ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಈ ಕ್ಷೇತ್ರದಲ್ಲಿ ಉಲ್ಟಾ ಸ್ವಾಮಿ ಮಲಗಿರೋದು. ಯಾವಾಗಲೂ ಸ್ವಾಮಿ ಎಡಗಡೆ ಮುಖ ಇರುತ್ತೆ, ಬಲಗಡೆ ಪಾದ ಇರುತ್ತೆ. ನಾವು ಪಾದದಿಂದ ಸೇವೆ ಮಾಡಬೇಕು. ಆದರೆ ಇಲ್ಲಿ ಮತ್ತು ತಿರುವಟ್ಟಾರ ಆದಿಕೇಶವ ಪೆರುಮಾಳ್ ಕೇರಳಲ್ಲಿ ಇದು 2 ವ್ಯತ್ಯಾಸ. ಸ್ವಾಮಿ ಪುನರ್ವಸು ನಕ್ಷತ್ರ, ಸ್ವಾಮಿ ತಿರುವೆಕ್ಕ ಅಂತ ಸೊಣ್ಣವಣ್ಣನ್ ಸೈದ ಪೆರುಮಾಳ್ ಅಂತ ಕರೀತಾರೆ. ಹೇಳಿದ ತಕ್ಷಣ ಮಾಡಿದ ಪರಮಾತ್ಮ ಈ ರಂಗನಾಥ. ಇಲ್ಲಿ ಅಮ್ಮನವರ ಸನ್ನಿಧಿ, ಕೋಮಲವಳ್ಳಿ ತಾಯಾರು ಅಮ್ಮನವರ ಸನ್ನಿಧಿ. ಸ್ವಾಮಿಗೆ ಪುಷ್ಪಗಳನ್ನು ಕೊಟ್ಟು ಸೇವೆ ಮಾಡೋ ಸಂಪ್ರದಾಯ ಈ ದೇವಸ್ಥಾನದಲ್ಲಿದೆ. ಏನೇ ಕೇಳಿದ್ರು ಸ್ವಾಮಿ ವಿವಾಹ
ಸಂತಾನ, ವಿದ್ಯೆ ಎಲ್ಲ ಸ್ವಾಮಿ ಪರಮಾತ್ಮ ಕೊಡ್ತಾನೆ. ಪೊಯ್ಗೆ ಆಳ್ವಾರ್ ಜನ್ಮಸ್ಥಳ ಈ ಕ್ಷೇತ್ರ. ಚೈತ್ರ ಮಾಸದಲ್ಲಿ ಪುನರ್ವಸು ನಕ್ಷತ್ರದ ದಿವಸ ಸ್ವಾಮಿಗೆ ವಿಶೇಷವಾಗಿ ಪೂಜಾ ರಥೋತ್ಸವಗಳು ಇಲ್ಲಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಓಂ ನಮೋ ನಾರಾಯಣಾಯ.